ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ಸುನೀ ಗುರುವೇ ವಾಚಾ ಗುರುವೇ ಭವರೋಗ ಶರಣಾಗತ ಬಸವನ ಗುರುವಿನಗೆ. ವಿಶ್ವಗುರು ಮಹಾಮನೋತ್ವಾದಿ ಬಸವಣ್ಣನವರನ್ನು ಹೃದಯದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲು ಕಾಯಿಸಿದ್ದರು ಶೂನ್ಯ ಪೀಠಾಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರನ್ನು ಪ್ರಪಂಚದ ಚಿನ್ಮಯ ಜ್ಞಾನಿ ಶಿವಸ್ಥಳ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣ. ಕಲ್ಯಾಣ ಪ್ರವೇಶ ಆಯಿತು. ಮಹಾದೇವಿ ಕಂಡು ತ್ರಿಪುರಾಂತಕ ಕೆರೆಯ ಸಮೀಪದಲ್ಲಿ ಬೊಮ್ಮಯ್ಯನ ಪರೀಕ್ಷೆಯೂ ಆಯಿತು. ಬೊಮ್ಮಯ್ಯ ಕೇಳಿದಂತ ಯಾವುದೇ ಪ್ರಶ್ನೆಗೆ ಸಮರ್ಪಕವಾಗಿ ಅದ್ಭುತವಾಗಿ ಉತ್ತರವನ್ನು ಕೊಟ್ಟು ಕಡೆಗೆ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ಕಣ್ಣೀರಿನ ಅಭಿಷೇಕ ಮಾಡಿತು. ಶರಣು 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 ಶರಣಾರ್ಥಿ ಎಲೆತಾಯಿ ನಮ್ಮವ್ವ, ಶರಣು ಶರಣಾರ್ಥಿ ಕರುಣಸಾಗರ ನಿಧಿ ಅಂತ ಹೇಳಿ ಪಾದಕ್ಕೆ ನಮಸ್ಕಾರ ಮಾಡಿಬಿಡ್ತಾನೆ. ನೀವು ಹಿರಿಯರು ಆ ರೀತಿ ನಮಸ್ಕಾರ ಮಾಡಬಾರ್ದು ಅಂದಾಗ ಅವನಂತಾನೆ ಯಾವ ಹಿರಿಯದ ನಾನು ವಯಸ್ಸಿನಿಂದ ಹಿರಿಯರಾಗ್ಬಿಟ್ರೆ ಆದಾಗಿನ ಇಲ್ಲ. ಹಿರಿಯತನ ನಿಜವಾಗಿ ನಿನಗಾಗಿದೆ ಅಂತಾರೆ. ಈ ತ್ರಿಪುರ ಅಂತಕ ಒಡ್ಡಿದ ಪರೀಕ್ಷೆಯನ್ನು ನಿಮ್ಮ ಕೃಪೆಯಿಂದ ಗೆದ್ದೆ, ಹುಲಿ ಮೆಕ್ಕಿ ಬದುಕಿದೆ ಅಂತ. ಅಂದರೆ ಅಲ್ಲಮ ಪ್ರಭುಗಳು ಹುಲಿಯ ಬೇಟೆಗೆ ಜಿಂಕೆಯನ್ನು ಕಳಿಸ್ದಂಗಾಗಿತ್ತು. ಜಿಂಕೆ ಅಂದ್ರೆ ಗೊತ್ತಾಗ್ತದೆ ನಿಮಗೆ ಏನಂತ? ಜಿಂಕೆ ಚಿಗರಿ, ಚಿಗರಿ ಬಸ್, ಅದಕ್ಕೆ ಹೆಸರಿಟ್ಟು ಆ ಚಿಗರಿನ ಹುಲಿ ಬೇಟೆಗೆ ಕಳಿಸಿದ್ರೆ ಆಗುತ್ತೆ ಚಿಗರಿ ಕೈಲಿ. ಹಂಗೆ ನೀನು ಆಧ್ಯಾತ್ಮದ ಹುಲಿ, ನನ್ನ ಒಬ್ಬ ಸಾಮಾನ್ಯ ಚಿಗರಿಯನ್ನು ನಿನ್ ಬೇಟೆ ಕಳಿಸಿದರೆ ನಿನ್ನ ಕೃಪೆಯಿಂದ ನಾನು ಗೆದ್ದೆ. ನೀನು ಶಾಪ ಗೀಪ ಕೊಟ್ಟಿದ್ದು ನನ್ನ ಗತಿ ಏನಾಗ್ತಿತ್ತು? ಆಗ ಮಹಾದೇವಕ್ಕೆ ಹೇಳ್ತಾರೆ, ಶಾಪ ಕೊಡೋದು ಶರಣನ ಧರ್ಮ ಅಲ್ಲ ಅಣ್ಣ, ನೀನು ಕ್ಷಮಿಸ್ಬೇಕು ಅಂತೇಳಿ ಪಾದ ಹಿಡ್ಕೊಂಡು ಕೇಳ್ಕೊಂತಾನೆ. ಎಲ್ಲರನ್ನೂ ಕ್ಷಮಿಸುವನು ಚನ್ನಮಲ್ಲಿಕಾರ್ಜುನ. ಹೇಳು, ನನಗೆ ಕಿನ್ನರಯ್ಯನಂತಹ ಅಣ್ಣ ಸಹೋದರ ನನಗೊಬ್ಬ ಸಿಕ್ಕ, ನನಗೇನು ಬೇಜಾರಿಲ್ಲ. ನೀನು ಹೊರದು ನೋಡಿದ್ಯ. ಸರಿ, ಅವನು ಹೋಗ್ತಾನೆ. ಮಹಾದೇವಿಕ ದಿಗಂಬರಳಾಗೆ ಹೊರಡ್ಬೇಕಾದ ಪ್ರಸಂಗ ಬಂತು. ಸೀರೆನು ಹೋಯ್ತಲ್ಲ, ನೆನಪಿದೆಯಲ್ಲ ಹೇಗೆ ಬಂದಿತ್ತು ಹಾಗೆ ಹೋಯ್ತು. ಸುಂಟ್ರ ಗಾಳಿ ಬೀಸಿತ್ತು ಸ್ಮಶಾನದಲ್ಲಿ, ಆ ಸೀರೆ ಬಂದು ಬಿದ್ದಿತ್ತು. ಆ ಹೋರಿ ತಿಂದು ಹಾಕ್ತು. ಚನ್ನಮಲ್ಲಿಕಾರ್ಜುನ ಹೇಗೆ ಕೊಟ್ಟಿದ್ಯೋ ಹಾಗೆ ತಗೊಂಡ್ಬಿಟ್ಟಿಲ್ಲ. ಆಗ ಮನಸ್ಸು ಹೇಳುತ್ತೆ, ಎಂತೆಂಥವರು ಏನೇನು ಕೊಡಕ್ ಬಂದ್ರು, ಎಂತೆಂಥ ಸೀರೆ ಕೊಡಕ್ ಬಂದ್ರು, ನೀನು ತಗೊಳ್ಳಿಲ್ವಲ್ಲ. ಹರಿಹರಪುರದ ಗೌಡರು, ಮಹಾಗ್ರಾಮದ ಗೌಡರು,
ಎಲ್ಲರೂ ಕೊಡಕ್ಕೆ ಬಂದಿದ್ರು, ನೀನು ತಗೊಳ್ಳಿಲ್ಲ, ಪರವಾಗಿಲ್ಲ. ಚನ್ನಮಲ್ಲಿಕಾರ್ಜುನನ ಇಚ್ಛೆ ಇದೇ ಇದೆ. ಮತ್ತು ಅನುಭವ ಮಂಟಪಕ್ಕೆ ಹೀಗೆ ಹೋಗ್ಬೇಕು ಅಂತಕ್ಕಂಥದ್ದು ಅವನ ಇಚ್ಛೆ ಇದ್ರೆ ನಾನು ತಪ್ಸಕ್ಕಾಗಲ್ಲ. ಅನುಭವ ಮಂಟಪವನ್ನು ಪ್ರವೇಶಿಸಿ ಬಸವ ಗುರುವಿನ ಹಸ್ತದಿಂದ ನಾನು ಜಂಗಮ ದೀಕ್ಷೆಯನ್ನು ಪಡೆದು ಈ ದಿಗಂಬರತ್ವಕ್ಕೆ ಮಂಗಳಾಡ್ತೀನಿ ಅಂತ ಹೇಳಿ ಮಹಾದೇವಕ್ಕೆ ಹೊರಟರು. ರಾಜ ಬೀದಿಯಲ್ಲಿ ಹೋಗ್ತಾ ಇದ್ದಾನೆ. ಅಕ್ಕಪಕ್ಕ ಮರಗಿಡಗಳು, ದೊಡ್ಡ ದೊಡ್ಡ ಮರಗಳು. ಮಹಾದೇವಿಯಕ್ಕನನ್ನ ಛತ್ರಿ ಹಿಡಿದು ಸತ್ತಿಗೆ ಹಿಡಿದು ಸ್ವಾಗತಿಸ್ತಿದ್ದವರನ್ನು ನೋಡಲಿಕ್ಕೆ ನಿಂತ್ಕೊಂಡಿದ್ದಾವೆ. ಅನೇಕ ಜನ ಶರಣರು ಕಂಡವರೆಲ್ಲ ಕೈ ಮುಗಿತಾ ಇದ್ದಾರೆ, ಶರಣು ಶರಣಾರ್ಥಿ ಹೇಳ್ತಾ ಇದ್ದಾರೆ. ಮಹಾದೇವಿಯಕ್ಕನಿಗೆ ತುಂಬ ಸಂತೋಷ ಆಯಿತು. ಅನುಭವ ಮಂಟಪಕ್ಕೆ ಹೋಗ್ತಾನೆ. ಮಹಾಮನೆ, ಭವ್ಯವಾದ ಮಹಾಮನೆ, ಯೋಜನೆ ಮನೆಯ ಮಹಾಮನೆ, ಗೊತ್ತಿದೆ ನಿಮಗೆಲ್ಲ. ದೊಡ್ಡ ಪೌಳಿ, ಎತ್ತರದ ಬಾಗಿಲು, ದ್ವಾರ ಬಾಗಿಲು, ಅದರ ಮೇಲೆ ಕಳಸ, ಗೋಪುರ ಹಾಗೆಲ್ಲ ಕಟ್ತಿದ್ರು. ಕಳಸ ಗೋಪುರ ಕಟ್ಟಿ ಕಳಸಗಳನ್ನು ಇಡ್ತಿದ್ರು. ಬಂಗಾರದ ಕಳಸ ಇಡ್ತಿದ್ರು. ಈಗ ಪಂಚಲೋಹದ ಕಳಸ ಇಟ್ಟು ದೊಡ್ಡದೇನೆ. ಬಂಗಾರದ ಕಳಸ, ಅವಾಗ ಬಂಗಾರ ಅನ್ನೋದು ಅಷ್ಟು ಸಸ್ತ, ಅವಾಗ ಅವಾಗೆಲ್ಲ ಹೆಚ್ಚು. ಭವ್ಯವಾದ ಪೌಳಿಯನ್ನು ಪ್ರವೇಶ ಮಾಡ್ತಾರೆ. ನೇರವಾಗಿ ಹೋದರೆ ಪ್ರಧಾನಮಂತ್ರಿ ಬಸವಣ್ಣನವರು ಭೇಟಿ ಆಗೋದು. ಅವ್ರು ನೇರವಾಗಿ ಹೋಗ್ತಿದ್ರು, ಅಂದ್ರೆ ರಾಜಕೀಯ ಕೆಲಸ ಇರ್ತಕ್ಕಂಥವ್ರು. ಬಲಕ್ಕೆ ತಿರುಗಿ ನೇರವಾಗಿ ಹೋದ್ರೆ ಅನುಭವ ಮಂಟಪಕ್ಕೆ ಕರ್ಕೊಂಡು ಹೋಗ್ತಿತ್ತು ದಾರಿ. ಹೋಗ್ತಾಳೆ, ಅಲ್ಲಿ ಒಬ್ಬ ಶರಣ ಕಾಲಿಗೆ ಹಾಕೊಳ್ಳೋಕ್ಕೆ ನೀರನ್ನು ಕೊಟ್ಟು ಒದ್ದೆ ಒರೆಸ್ಲಿಕ್ಕೆ ವಸ್ತ್ರ ಕೊಡ್ತಾರೆ. ಅವಾಗೆಲ್ಲ ನಡ್ಕೊಂಡು ಹೋಗ್ತಿದ್ರು, ಬರಿಗಾಲ ಹೋಗ್ತಿದ್ರು. ರಸ್ತೆಗಳು ಅವಾಗ ಡಾಂಬರ್ ಗಿಂಬರ್ ಏನಿಲ್ವಲ್ಲ, ಆದರೂ ಚೆನ್ನಾಗಿ ಮಾಡಿರ್ತಿದ್ರು. ಕಲ್ಲುಗಳ ಹಾಸನ ಮಾಡ್ತಿದ್ರು, ಕೆಲವರು ಕಲ್ಲುಗಳನ್ನೇ ಹಾಸ್ತಿದ್ರು ರಸ್ತೆಗೆ ಅವಾಗ, ಆದರೂ ಕಡಿಮೆ. ಸರಿ, ಮಹಾದೇವಿಕ ಪಾದ ಕಾಲು ತೊಳ್ಕೊಂಡು, ಮುಖ ತೊಳ್ಕೊಂಡು, ಆ ಬಟ್ಟೆಯನ್ನು ಒರೆಸ್ಕೊಂಡು ವಸ್ತ್ರವನ್ನು ಹಿಂತಿರುಗಿಸಿ ಹೋಗ್ತಾಳೆ. ಅಲ್ಲಿ ಒಗ್ಗಡಿಸುವ ಕಾಯಕದ ಗಬ್ಬಿದೇವಯ್ಯ ವಿಭೂತಿಯನ್ನು ಕೊಡ್ತಾನೆ. ವಿಭೂತಿ ಹಚ್ಕೊಂಡು ಮಹಾದೇವಿಯಕ್ಕ ಮುಂದೆ ಹೋಗ್ಬೇಕು. ಅವನು ಬಂದವನ್ನೆಲ್ಲ ಸ್ವಾಗತಿಸೋದಕ್ಕೆ ಗಬ್ಬಿದೇವಯ್ಯ ಅವನೊಂದು ವಚನ ಹೇಳಿ ಎಲ್ಲರೂ ಸ್ವಾಗತಿಸ್ತಿದ್ದ. ಭಾವ ಭ್ರಮೆವಂತರು ಬಾರದಿರಿ, ಜ್ಞಾನಹೀನರು ಬೇಗ ಹೋಗಿ, ತ್ರಿವಿಧ ಮಲಕ್ಕೆ ಕಚ್ಚಿ ಮಚ್ಚಿ ಹೊಡೆದಾಡುವವರು ಅತ್ತಲೇ ಇರಿ, ನಿರತ ಸ್ವಯಾನುಭಾವರು ಬನ್ನಿ, ಪರಬ್ರಹ್ಮ ಸ್ವರೂಪರು ಬನ್ನಿ, ಏಕಲಿಂಗ ನಿಷ್ಠಾಪರರು ದೃಢವಂತರು ಬನ್ನಿ, ಸನ್ಮಾರ್ಗ ಸತ್ಕ್ರಿಯಾವಂತರು ಬನ್ನಿ ಎಂದು ನನಗೆ ಕೊಟ್ಟ ಕಾಯಕ ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣ. ಎಂಥ ಅದ್ಭುತವಾದ ವಚನ ಗೊತ್ತಾಯಿತು. ಇಂಥವ್ರ ಹೆಸರನ್ನು ಕೇಳೇ ಇಲ್ಲ ಅಲ್ವಾ? ಒಗ್ಗಡಿಸುವ ಕಾಯಕದ ಗಬ್ಬಿದೇವಯ್ಯ, ಒಗ್ಗಡಿಸುವ ಕಾಯಕದ ಗಬ್ಬಿದೇವಯ್ಯ. ನೋಡಿ, ಹೆಸರೆಲ್ಲ ಕೇಳಿಲ್ಲ. ಇನ್ನು ಮೇಲೆ ಕೇಳ್ತೀರ. ಈಗ ಒಂದು ಪುಸ್ತಕ ಬರೀತಾ ಇದ್ದೀನಿ, ಅದರಲ್ಲಿ 252 ಜನ ಶರಣರದ್ದು ತಗೊಳ್ತೀನಿ. ಎಲ್ಲ ಶರಣೆಯರದ್ದು ಬರುತ್ತೆ. ಅವ್ರ ಅಂಕಿತ, ಅವ್ರ ಸ್ವಲ್ಪ ವಚನಗಳ ವಿಶ್ಲೇಷಣೆ, ಅರ್ಥ ಬರೆಯೋದು ದೊಡ್ಡ ಗ್ರಂಥ ಆಗುತ್ತೆ. ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಅಂತ ಹೇಳಿ ಅದರಲ್ಲಿ ಎಲ್ಲ ಶರಣರು ಈಗಾಗಲೇ ಸುಮಾರು ಒಂದು 18 ಅಧ್ಯಾಯಗಳಾಗಿದೆ, 18-19 ಅಧ್ಯಾಯ ಆಗಿದೆ. ಒಂದು 250 ಪೇಜ್ ತನಕ ಆಗಿದೆ, ಪುಟ ಆಗಿದೆ. ಒಂದು 500 ಪೇಜ್ ಹಾಕ್ಬೋದು. ಕೊಡ್ತೀವಿ, ನಿಮಗೆಲ್ಲ ಪುಸ್ತಕ ಕೊಡ್ತೀವಿ, ಗೊತ್ತಾಯ್ತಲ್ಲ? ಯಾರು ಓದ್ತೀರಿ ಅವ್ರಿಗೆ ಕೊಡ್ತೀವಿ. ಮತ್ತು ಓದಲ್ಲ ನಾವು ಸುಮ್ಮನೆ ಮನೆಗೆ ತಗೊಂಡು ಅದಕ್ಕೂ ಇವತ್ತು ಹಚ್ಚಿ ಕುಂಕುಮ ಇಟ್ಟು ನೀರು ಹಾಕಿ 1 ವರ್ಷದಲ್ಲಿ ಅದನ್ನು ಕೊಂದೇ ಬಿಡ್ತೀವಿ. ಇನ್ನು ಮಾಡ್ತೀವಿ,
ಹಂಗೆ ಮಾಡಬಾರ್ದು. ಪುಸ್ತಕವನ್ನು ಸ್ವಚ್ಛವಾಗಿ ಇಡಬೇಕು. ಪೂಜೆ ಮಾಡಬಾರ್ದು. ಪುಸ್ತಕ ಏನು ಮಾಡಬೇಕು? ಓದಬೇಕು. ಸರಿ, ಮಾದೇವಿಕ ವಿಭೂತಿ ಧರಿಸ್ಕೊಂಡು ಗಬ್ಬಿದೇವನಿಗೆ ಶರಣ ಮಾಡಿ ಮುಂದಕ್ಕೆ ಹೋಗ್ತಾಳೆ. ಅಲ್ಲಿ ಏನು ಹೋಗ್ತಿದ್ದಂಗೆ ದೊಡ್ಡ ಅಂದರೆ ಎಲ್ಲ ಗುಜು ಮಾತಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಇವಳೆ ಮಾದೇವಿ. ಆವಾಗ ಅವ್ರು ಹೇಳ್ತಾರೆ, ಅಲ್ಲಮ ಪ್ರಭುದೇವರ ಕಂಚಿನ ಕಂಟಿನಿಂದ ಮೊಳಗುತ್ತೆ ಧ್ವನಿ. ಯಾರು ಸ್ಥಾನ ಬಿಟ್ಟು ಕದಲಾಗದು. ಎಲ್ಲ ಅಲ್ಲೇ ಕೂತ್ಕೊಳ್ಳಿ. ಆವಾಗ ಮಡಿವಾಳ ಮಾಚಿದೇವರು, ನಾನೊಬ್ಬ ತುಂಟ ಮಗ ಅನ್ನೋದು ಅಪ್ಪನವ್ರಿಗೆ ಗೊತ್ತಿದೆ ಅಂತೇಳಿ ಎದ್ದು ಬಂದವ್ರೆ ಒಂದು ನಡೆಬಡಿ, ಅಂದರೆ ಬಟ್ಟೆ ಉದ್ದಕ್ಕೆ ಹಾಸುವಂಥದ್ದು, ಅದರ ಮೇಲೆ ನಡ್ಕೊಂಡ್ಬರೋದು. ಹಿಂದೆ ರಾಜ ಮಹಾರಾಜರಿಗೆ ಅಂಥವ್ರಿಗೆಲ್ಲ ಬಟ್ಟೆ ಹಾಸ್ತಿದ್ರು. ನಡೆಬಡಿ ಅಂತ ಕರೀತಾರೆ. ಏನಂತಿದ್ರು? ನಡೆಬಡಿ. ಆ ಥರ ಬಟ್ಟೆ ಹಾಸಿ ಅದ್ರ ಮೇಲೆ ಪುಷ್ಪವನ್ನು ಹಾಕುವಂತ ಕರ್ಕೊಂಡು ಬರ್ತಿದ್ರು. ನಾನೊಬ್ಬ ತುಂಟ ಮಗ ಅನ್ನೋದು ಗೊತ್ತಿದೆ ಅಂತೇಳಿ ಅವ್ರು ಬಂದು ಹಾಸ್ಬಿಡ್ತಾರೆ. ತಾಯಿ, ಈ ನಡೆಯಬೇಡಿ ಮೇಲೆ ಹಾಸಿ ನಮ್ಮನ್ನು ಉದ್ಧರಿಸ್ಬೇಕವ ಅಂತ ಕೇಳ್ಕೊಂತಾರೆ ಮಡಿವಾಳ ಮಾಚಿದೇವರು. ಆಗ ಮಹಾದೇವಿಕ ಭಕ್ತಿಯಿಂದ ಕೈ ಮುಗಿತಾಳೆ. ನಾನು ಕಲಿದೇವರ ದೇವರ ಮಗ ಮಡಿವಾಳ ಮಾಚೆ ಅಂತ ಪರಿಚಯ ಮಾಡ್ಕೊಂತಾರೆ. ಓಹೋ, ಬಟ್ಟೆಯೊಂದಿಗೆ, ಬಹಿರಂಗದ ಬಟ್ಟೆಯೊಂದಿಗೆ ಮನದ ಮೈಲಿಗೆಯನ್ನು ತೊಳಿತಕ್ಕಂಥ ಮಾಚಿ ತಂದೆಗಳಿಗೆ ತಮ್ಮ ಪಾದಕ್ಕೆ ಶರಣು ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ ಮಹಾದೇವಿಕ. ಆ ಬಟ್ಟೆ ಹಾಸಿದ್ರಲ್ಲ ಅದರ ಮೇಲೆ ನಡೆಯೋದಿಲ್ಲ. ಅದನ್ನ ಎತ್ಕೊಂಡು ಕೈಯಲ್ಲಿ ಅದನ್ನ ಮೈ ಮೇಲೆ ಹೊತ್ಕೊಂಡು ಪಕ್ಕಕ್ಕೆ ತೆಗೆದಿಟ್ಟು ಹಾಗೆ ದಿಗಂಬರನಾಗಿ ನಿಂತು. ಸರಿ, ಅದ ಪ್ರಭುದೇವರು ಅಂದ್ರೆ ಮಾಚಿದೇವರ ವಚನದಲ್ಲಿ ಬರ್ತದೆ, ನಾನು ಮಡಿ ಹಾಸಿದರೆ ಅದರ ಮೇಲೆ ನಡೆದ್ರೆ ಸರ್ವಾಂಗಕ್ಕೆ ಒದ್ದಾಡು ಅಂತೇಳಿ ಒಂದು ವಚನ ಬರ್ತದೆ. ಸರಿ, ಎಲ್ಲರ ಹೃದಯಗಳು ಏನು ಸಂತೋಷದಿಂದ ಪ್ರೀತಿಯಿಂದ ತುಂಬಿ ತುಡುಕಾಡ್ತಾ ಇದ್ದಾವೆ. ಯಾವಾಗ ಮಹಾದೇವಿಯನ್ನು ಅಪ್ಪಿ ಆಕೆಯನ್ನು ಕರ್ಕೊಂಡೋಗಿ ಆಕೆ ಸೇವೆ ಮಾಡ್ತೀವಿ, ಆಕೆಗೆ ಎಣ್ಣೆ ಸ್ನಾನ ಮಾಡಿಸೋದು ಒಬ್ಬೊಬ್ಬರನ್ನು ಕಲ್ಪನೆ ಮಾಡ್ಕೊತಾ ಇದ್ದಾರೆ. ಆದರೆ ಪ್ರಭುದೇವರು ಒಪ್ಪಿಬೇಕಲ್ಲ ಅದಕ್ಕೆ. ಆಮೇಲೆ ನೋಡ್ತಾರೆ ಮಹಾದೇವಿಕ ಶೂನ್ಯ ಪೀಠ, ಎತ್ತರವಾದ ಪೀಠದಲ್ಲಿ ಪ್ರಭುದೇವರು ಕೂತಿದ್ದಾರೆ. ಅಕ್ಕಪಕ್ಕದ ಪೀಠಗಳಲ್ಲಿ ಬಸವಣ್ಣನವರು, ಚನ್ನಬಸವಣ್ಣನವರು ಕೂತಿದ್ದಾರೆ. ಮುಂದೆ ರತ್ನಗಂಬಳಿಯನ್ನು ಹಾಸಿದ್ದಾರೆ. ಅದರಲ್ಲಿ ಎಲ್ಲ ಶರಣೆಯರು ಕೂತಿದ್ದಾರೆ. ಬಸವಣ್ಣನವರು ಸ್ವಾಗತ ಮಾಡಕ್ಕೆ ಎದ್ದು ನಿಲ್ತಾರೆ. ಎದ್ದು ನಿಂತು ಸ್ವಾಗತಿಸ್ತಾರೆ. ಮಹಾದೇವಿ ಅವರ ಮುಖವನ್ನು ನೋಡ್ತಾಳೆ. ಏನು ಬೆಳಕೇನೆ, ಬೆಳದಿಂಗಳ ಬೆಳಕೆ ಬಸವಣ್ಣನಾಗಿ ಅವತರಿಸಿದೆಯೇನೋ ಅನ್ನೋ ರೀತಿಯಲ್ಲಿ ಕಣ್ಣಿನಲ್ಲಿ ಕರುಣೆ, ಮುಖದಲ್ಲಿ ನಗುಮುಖ, ಎತ್ತರವಾದ ನಿಲುವು, ಅದ್ಭುತವಾದಂತಹ ವ್ಯಕ್ತಿತ್ವ. ಎದ್ದು ನಿಂತ್ಕೊಂತಾಳೆ. ಬಸವಣ್ಣವರು ಎದ್ದು ನಿಂತರೆ ಗೊತ್ತಾಗತ್ತೆ, ಇವರೇ ಬಸವಣ್ಣವರು ಅಂತ ಗೊತ್ತಾಗತ್ತೆ. ಹೋಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ವಚನ ಹೇಳ್ತಾರೆ ನೋಡಿ. ಅವಾಗ ಮಾದೇವಿಕರ ಬಾಯಿಂದ ಒಂದು ವಚನ ಹೊರಡುತ್ತೆ. ಅರಸಿ ತೊಡಲಿದರಿಲ್ಲ, ಹರಸಿ ಬಡಲಿದರಿಲ್ಲ, ಬಯಸಿ ಹೊಕ್ಕರಿಲ್ಲ, ತಪಸ್ಸು ಮಾಡಿದರಿಲ್ಲ, ಅದು ತಾನಹ ಕಾಲಕ್ಕಲ್ಲದೆ ಸಾಧ್ಯವಾಗದು, ಶಿವನೊಲಿದಲ್ಲದೆ ಕೈಗೂಡದು, ಚನ್ನಮಲ್ಲಿಕಾರ್ಜುನ ಎನಗೊಲಿದನಾಗಿ ನಾನು ಸಂಗನ ಬಸವಣ್ಣನ ಶ್ರೀಪಾದ ಕಂಡು ಬದುಕಿದೆನು ಅಂತ ನೋಡಿ. ಎಂಥ ಅದ್ಭುತವಾದ ವಚನ. ಬಸವಣ್ಣನ ಪಾದ ಕಾಣಬೇಕಾದ್ರೆ ಅರಸಿ ತೊಡಲಿದರಿಲ್ಲ, ಹುಡುಕ್ಯಾಡಿ ತೊಡಲಿ ಬಳಲಿ ಹುಡುಕ್ಯಾಡಿದ್ರು ನಿನ್ನ ಪಾದ ಸಿಗಲ್ಲಪ್ಪ. ಹರಸಿ ಬಳಲಿದರಿಲ್ಲ, ಹರಸೋದು ಅಂದ್ರೆ ಹುಡುಕೋದು, ಹರಸಿ ಅಂದ್ರೆ ಹಾರೈಸೋದು, ಬಯಸೋದು. ಬಯಸಿ ಹುಡುಕ್ಯಾಡಿದ್ರು ನಿನ್ನ ಪಾದ ಸಿಗಲ್ಲ, ಬಯಸಿ ಹೋಗ್ಕರಿಲ್ಲ, ತಪಸ್ಸು ಮಾಡಿದರಿಲ್ಲ. ತಪಸ್ಸು ಮಾಡಿದ್ರು ನಿನ್ನ ಪಾದ ಸಿಗೋದು ಕಷ್ಟ, ಅದು ತಾನ ಕಾಲಕ್ಕಲ್ಲದೆ ಸಾಧ್ಯವಾಗಲ್ಲ. ಇಲ್ಲಿ ಬಸವಣ್ಣನ ಪಾದವನ್ನು ಅನ್ವಯ ಮಾಡಿ ಪರಮಾತ್ಮನ ಕರುಣೆಯನ್ನು ಕೂಡ ಅನ್ವಯ ಮಾಡಿ ಹೇಳ್ತಿದ್ದಾರೆ. ಯಾವಾಗ ಪರಮಾತ್ಮನ ಕೃಪೆ ಆಗಬೇಕೋ ಅವಾಗಲೇ ಆಗೋದು. ಆ ಪರಮಾತ್ಮನ ಕೃಪೆ ಆದಾಗಲೇ ಬಸವಣ್ಣನ ದರ್ಶನ ಆಗೋದು. ಶಿವನುಳಿದಲ್ಲದೆ ಕೈಗೂಡೋದು.
ಚನ್ನಮಲ್ಲಿಕಾರ್ಜುನ ನನಗೆ ಒಲಿದನಾಗಿ ಸಂಗನ ಬಸವಣ್ಣನ ಶ್ರೀಪಾದವ ಕಂಡು. ನೋಡಿ, ಇದು ಯೋಚನೆ ಮಾಡಿ ಬರೋದಲ್ಲ ಈ ವಚನಗಳು. ಯೋಚನೆ ಮಾಡಿ ಕೂತು ಬರೆದು ತಿದ್ದಿ ನಾವೆಲ್ಲ ಮಾಡ್ತೀವಲ್ಲ, ಹಂಗ್ ಬಂದಿದ್ದಲ್ಲ, ಅದು ಸಹಜವಾಗಿ ಬಂದ್ಬಿಡ್ತು. ಸಹಜವಾಗಿ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು, ಬಸವಣ್ಣನ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಆವಾಗ ಬಸವಣ್ಣವ್ರು ಹೇಳ್ತಾರೆ, ಏಳು ಮಗಳೇ ಅಂತ ಹೇಳಿ ಮಹಾದೇವಿಕನ ಆಶೀರ್ವಾದಿಸಿ ಎಬ್ಬಿಸ್ತಾರೆ. ಇನ್ನು ಮಹಾದೇವಿಕನ ಪರಿಚಯ ಬಸವಣ್ಣವ್ರು ಮಾಡಿಕೊಡ್ತಾರೆ. ನೋಡಿ, ಶೂನ್ಯ ಸಂಪಾದನೆಕಾರರು ನಮಗೆ ಮಾಡಿದ ದೊಡ್ಡ ಉಪಕಾರ ಅಂದರೆ ವಚನ ಸಾಹಿತ್ಯವನ್ನೆಲ್ಲ ಕೂಡಿಸಿ ಓದಿ ಆ ಘಟನೆಗೆ ತಕ್ಕ ಹಾಗೆ ವಚನಗಳನ್ನು ಹೊಂದಿಸ್ಕೊಟ್ರು. 3-4 ಜನ ಶೂನ್ಯ ಸಂಪಾದನೆಕಾರಿದ್ದಾರೆ. ಅದರಲ್ಲಿ ಗೂಳೂರು ಸಿದ್ಧವೀರಣ್ಣೊಡೆಯರು ಅಂತ, ಗೂಳೂರು ಅಂದ್ರೆ ಆ ಕಡೆ ತುಮಕೂರು ಕಡೆ ಬರ್ತದೆ, ಯಡಿಯೂರು ಬರುತ್ತಲ್ಲ, ಯಡಿಯೂರು ಸಿದ್ಧಲಿಂಗೆ ಶಿಷ್ಯರಿರಲ್ಲ, ಗೂಳೂರು ಸಿದ್ಧವೀರಣ್ಣೊಡೆಯರು ಬಸವಣ್ಣನವರು ಪರಿಚಯ ಮಾಡ್ತಾರೆ. ಕಾಯದ ಲಜ್ಜೆಯ ಕಲ್ಪಿತ ಒಳೆದು, ಜೀವದ ಲಜ್ಜೆಯ ಮರಹ ನಡೆದು, ಮನದ ಲಜ್ಜೆಯ ನಿನಹ ಸುಟ್ಟು, ಭಾವದ ಕೂಟ ಬತ್ತಲೆಯೆಂದರಿದು, ತವಕದ ಸ್ನೇಹ ವ್ಯವಹಾರಕ್ಕೆ ಹೊಗದು, ಕೂಡಲ ಸಂಗಮ ದೇವರಲ್ಲಿ ಎನ್ನ ಹೆತ್ತ ತಾಯಿ ಮಹಾದೇವಿಯಕ್ಕನ ನಿಲವನೊಡೆಯ ಪ್ರಭುವೇ. ಪ್ರಭುದೇವರನ್ನು ಸಂಬೋಧಿಸಿ ಹೇಳ್ತಾರೆ. ಪ್ರಭುದೇವರಿಗೆ ಪರಿಚಯ ಮಾಡಿಕೊಟ್ಟಂಗೆ ಆ ಸಭೆಗೆ ಪರಿಚಯ ಮಾಡಬೇಕಾಗಿದೆ. ಕಾಯದ ಲಜ್ಜೆಯ ಕಲ್ಪಿತ ಒಡೆದು, ಕಲ್ಪಿತವ ಕಳೆದು, ಶರೀರಕ್ಕೆ ಲಜ್ಜೆ ಇರ್ತದೆ. ನೋಡಿ, ನಿಮಗೆ ಯಾರೋ ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳು ಕಂಡಾಗ, ಗಂಡು ಮಕ್ಕಳು ಹೆಣ್ಮಕ್ಳು ಕಂಡಾಗ ಲಜ್ಜೆ, ನಾಚಿಕೆ, ವ್ಯಾಮೋಹ, ಪ್ರೀತಿ ಏನೇನು ಉದ್ಭವಿಸ್ತದೆ. ಇಲ್ಲಿ ಮಹಾದೇವಿ ಅಕ್ಕ ನನಗೆ ಏನು ಉದಯಿಸ್ತಾ ಇಲ್ಲ. ಆಕೆ ದಿಗಂಬರಳಾಗಿ ಬಂದರೂ ಕೂಡ ಯಾರ ಮನಸ್ಸಿನಲ್ಲೂ ವಿಕಾರ ಇಲ್ಲ. ಮಹಾದೇವಿ ಅಕ್ಕ ಅಂತೂ ವಿಕಾರವನ್ನು ಯಾವತ್ತೂ ಗೆದ್ದುಬಿಟ್ಟಿದ್ದಾಳೆ. ಕಾಯದ ಲಜ್ಜೆಯ ಕಲ್ಪಿತ ಕಳೆದು, ಜೀವದ ಲಜ್ಜೆಯ ಮೋಹವ ನಡೆದು, ಜೀವನ ಲಜ್ಜೆಯ ಮೋಹವನ್ನ ಕಳೆದ್ಬಿಟ್ಟಿದ್ದಾಳೆ. ಅದು ಉಣ್ಬೇಕು, ತಿನ್ಬೇಕು, ನಾನು ಅಂಥವ್ರ ಸ್ನೇಹ ಮಾಡಬೇಕು, ಇಂಥವ್ರ ಲಗ್ನ ಮಾಡ್ಕೋಬೇಕು, ಇದು ಜೀವದ ಲಜ್ಜೆ, ಜೀವದ ಆಸೆ. ಅದನ್ನೆಲ್ಲ ಅಳಿದು ಭಾವದ ಕೂಟ ಬತ್ತಲೆ ಎಂದರೆ, ಭಾವ ದಿಗಂಬರವಾಗಿ ಇರೋದು. ಭಾವ ಬತ್ತಲೆ ಆದಾಗಲೇ ಪರಮಾತ್ಮನ ಒಲುಮೆ ಅದನ್ನು ದೇಹದಲ್ಲೂ ಕೂಡ ಸಾಧಿಸಿದ ಮಹಾದೇವಿ ಅಕ್ಕ. ತವಕದ ಸ್ನೇಹ ವ್ಯವಹಾರಕ್ಕೆ ಹೋಗೋದು. ನೋಡಿ, ಅಂದ್ರೆ ಇಲ್ಲಿ ಬಸವಣ್ಣವ್ರು ಎಂಥ ಶಬ್ದ ಬಳಸ್ತಾರೆ ಅಂದ್ರೆ, ಮಹಾದೇವಿ ಅಕ್ಕ ಅವಸರ ಮಾಡ್ತಾ ಇಲ್ಲ. ಇನ್ಯಾರಾಗಿದ್ರೆ ನನಗೆ ಇಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದೀನಿ, ನನಗೇನು ಕಳಿಸ್ತಿಲ್ವಲ್ಲ, ಮೇನೆ ಇಲ್ವಲ್ಲ, ರಥ ಇಲ್ವಲ್ಲ, ಬೇಕಾದ್ರೆ ಅಲ್ಲೇ ಯಾವ್ದಾದ್ರು ಮಹಾಗ್ರಾಮದಲ್ಲೇ ಎಲ್ಲರೂ ಸೇರಿಸ್ಕೊಂಡು ಆ ಗೌಡ್ರ ಹತ್ರ ಚಕಡಿ ಉಡಿಸ್ಕೊಂಡು ಹೋಗ್ತಿದ್ರು, ವೈಭವಯುತವಾಗಿ ಬಿಟ್ಟು ಬರ್ತಿದ್ರು ಕಲ್ಯಾಣಕ್ಕೆ. ಓಂಕಾರ ಶೆಟ್ಟರೆ ಕಳಿಸ್ಬರ್ತಿದ್ರು, ಯಾರು ಬೇಕಾದ್ರೂ ಕಳಿಸ್ಬರ್ತಿದ್ರು. ಆದರೆ ಮಹಾದೇವಿ ಅದು ಯಾವುದನ್ನು ಬಯಸ್ತಿಲ್ಲ. ತವಕದ ಸ್ನೇಹ, ತವಕದ ಬಯಕೆ, ಅವಸರ, ಆತುರ, ವ್ಯವಹಾರಕ್ಕೆ ಹೋಗದು, ಕೂಡಲ ಸಂಗಮ ದೇವ ಎನ್ನ ಹೆತ್ತ ತಾಯಿ ಮಹಾದೇವಿ ಅಕ್ಕ ಅಂದ್ಬಿಡ್ತಾರೆ ಬಸವಣ್ಣವರು. ಎಷ್ಟು ಸಂತೋಷ ಆಗಿದೆ ಮಹಾದೇವಿ ಅಕ್ಕನಿಗೆ. ಮಹಾದೇವಿ ಅಕ್ಕ ಬಸವಣ್ಣವ್ರಿಗಿಂತ ಸುಮಾರು ಒಂದು 40 ವರ್ಷಕ್ಕೆ ಸಣ್ಣವರು, 40 ವರ್ಷ ಚಿಕ್ಕವಳು. ಅಂಥದ್ರಲ್ಲಿ ಎನ್ನ ಹೆತ್ತ ತಾಯಿ ಅನ್ನಲ್ಲ, ರೋಮಾಂಚನ ಆಗಿಬಿಡುತ್ತೆ ಮಹಾದೇವಿ ಅಕ್ಕನಿಗೆ. ಹೆತ್ತ ತಾಯಿನ ಶಬ್ದ ಅಷ್ಟು ಸಂತೋಷ. ಎಷ್ಟು ನೋವಾಗಿದ್ರು, ಎಷ್ಟು ಆಯಾಸ ಆಗಿದ್ರು, ಆ ಶಬ್ದ ಕೇಳಿದ ತಕ್ಷಣ ಮಹಾದೇವಿ ಅಕ್ಕನ ಮೈ ಪುಳಕಿತವಾಗುತ್ತೆ, ರೋಮಾಂಚನ ಆಗುತ್ತೆ. ಮಹಾದೇವಿ ಅಕ್ಕ ಅಂತ ದೊಡ್ಡ ಯೋಗ್ಯತೆ ನನ್ನದಲ್ಲ ತಂದೆ. ಶರಣರ ಮನೆಯ ತೊತ್ತಾಗಿರಲು ಚನ್ನಮಲ್ಲಿಕಾರ್ಜುನ ಕೈ ಹಿಡಿದು ಬಂದ ನಿಮ್ಮ ಕರುಣೆಯ ಕಂದ ನಾನು. ಮಹಾದೇವಿ ಅಕ್ಕ ಹೇಳ್ತಾ, ನಿಮ್ಮ ಕರುಣೆಯ ಕಂದ ನಾನು. ಆಗ ಬಸವಣ್ಣವರು ಮತ್ತು ಪ್ರಮುಖ ಶರಣರನ್ನೆಲ್ಲ ತೋರಿಸಿ ಹೇಳ್ತಾರೆ, ಇವರು ಇಂಥವ್ರು. ಆಗ ಮಹಾದೇವಿ ಅಕ್ಕ ಒಂದು ವಚನ ಹೇಳಿದ್ರು ನೋಡಿ, ಅನಿಮಿಷನ ಅಲ್ಲಮಯ್ಯ, ಮರುಳು ಶಂಕರಯ್ಯ, ಕೋಲ ಶಾಂತಯ್ಯ, ಮಾದಾರ ಧೂಳಯ್ಯ, ಮಿಂಡ ಮಲ್ಲಿನಾಥ, ಚನ್ನಬಸವಣ್ಣ, ಚೇರಮರಾಯ, ತೆಲುಗು ಜಮ್ಮಣ್ಣ, ಕಿನ್ನರಯ್ಯ, ಹಲಾಯುಧ, ದಾಸಿಮಯ್ಯ ಹೆಸರು ಬಂದಿದೆ ಇಲ್ಲಿ, ಬಂಡಾರಿ ಬಸವರಾಜ, ಮುಖ್ಯರಾದ
ಚನ್ನಮಲ್ಲಿಕಾರ್ಜುನನ ಶರಣನಿಗೆ ನಮೋ ನಮೋ ಎಂಬೆನು. ಎಲ್ಲರಿಗೂ ನಮಸ್ಕಾರವನ್ನ ಮಾಡ್ತಾರೆ. ಅಕ್ಕನಾಗನ್ನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಎದ್ದೊಳಬೇಕು ಅಂತ ಎದ್ದೇಳ್ತಾರೆ. ಪ್ರಭುದೇವರ ವಾಣಿ ಮಾಡುತ್ತೆ, ಸಾಕು ಸಾಕು ಈ ನಾಟಕ, ಇದೇನು ವೇಷಧಾರಿಗಳಿಗೆ ಸುಲಭವಾಗಿ ದೊರೆಯುವ ಧರ್ಮಶಾಲೆ ಅಲ್ಲ. ಪ್ರಭುದೇವರು ಇದೇನು ವೇಷಧಾರಿಗಳಿಗೆ ಸುಲಭವಾಗಿ ದೊರೆಯತಕ್ಕಂಥ ಧರ್ಮಶಾಲೆ ಅಲ್ಲವಾ? ಅನುಭಾವಿಗಳಿಗೆ, ಜಿಜ್ಞಾಸುಗಳಿಗೆ ಮಾತ್ರ ಸ್ಥಾನ ಇಲ್ಲಿ. ಅನುಭಾವಿಗಳಿಗೆ, ಜಿಜ್ಞಾಸುಗಳಿಗೆ, ಪಂಡಿತರಿಗೆ, ಜ್ಞಾನಿಗಳಿಗೆ ಮಾತ್ರ ಸ್ಥಾನ ನೀಡುವ ಅನುಭವ ಮಂಟಪ ಇದು. ತಾಯಿ ನೀನು ಇಲ್ಲಾಕೆ ಬಂದೆ ಅಂತ ಉದಮದವನ ವಚನ ಇದೆ, ಈ ವಚನ ರೂಪದಲ್ಲಿ ಕೊಟ್ಟಿಲ್ಲ ಅವರು. ಉದಮದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ? ಸತಿ ಎಂದರೆ ಮುನಿಯವರು ನಮ್ಮ ಶರಣರು. ನಿನ್ನ ಪತಿಯ ಕುರು ಹೇಳು, ಇಲ್ಲವಾದರೆ ತೊಲಗು ತಾಯಿ. ಇಲ್ಲಿಗೆ ಯಾಕೆ ಬಂದೆ? ಏನ್ ದಾರಿ ತಪ್ಪು ಬಂದೆ ನಮ್ಮ ಅಂತ ಕೇಳ್ತಾನೆ. ಪರೀಕ್ಷೆ ಇದೆ ಪ್ರಭುದೇವರು. ಏನ್ ದಾರಿ ತಪ್ಪು ಬಂದ್ಯಾ? ಆವಾಗ ಮಹಾದೇವಕ್ಕೆ ಸ್ವಲ್ಪ ವಿಚಲಿತವಾಗಲ್ಲ. ಆಕೆ ಗೊತ್ತಿತ್ತು ಮೊದಲೇ. ಕಿನ್ನರಯ್ಯನ ಪರೀಕ್ಷೆ ಆದಾಗಲೇ ಆಕೆ ಅಂದ್ಕೊಂಡಿರ್ತಾಳೆ, ಇದು ಸುಲಭವಾಗಿ ನನಗೆ ಅನುಭವ ಬಿಟ್ಕೊಳ್ಳಲ್ಲ ಇವನು. ಪ್ರಭುದೇವ ಪರೀಕ್ಷೆ ಮಾಡೇ ಮಾಡ್ತಾರೆ, ಪ್ರಾಯಶಃ ಊಹೆ ಮಾಡಿದ್ರು ಕಾಣುತ್ತೆ. ಅಷ್ಟೇ ದೃಢವಾಗಿ ಧೈರ್ಯವಾಗಿ ಉತ್ತರ ಕೊಡ್ತಾಳೆ. ಹಾದಿ ತಪ್ಪಿ ಬಂದಿಲ್ಲ ಮಹಾನುಭಾವ. ಮಹಾದೇವ ಕೇಳೋದು, ಹಾದಿ ತಪ್ಪಿ ಬಂದಿಲ್ಲ ಮಹಾನುಭಾವ, ಉದ್ದೇಶಪೂರ್ವಕವಾಗಿಯೇ ಬಂದಿರುವೆ. ನನ್ನ ಆಮುಷ್ಮಿಕ ಬದುಕನ್ನು ಶೃಂಗರಿಸಿಕೊಂಡು ಅರ್ಥಪೂರ್ಣವಾಗಿ ಮಾಡಿಕೊಳ್ಳಲು ಬಂದಿರುವೆ. ಕಣ್ಣಿಗೆ ಗುರು ಹಿರಿಯರ ನೋಡುವುದೇ ಶೃಂಗಾರ. ಮಹಾದೇವಿಕರ ವಚನ. ಕಣ್ಣಿಗೆ ಗುರು ಹಿರಿಯರ ನೋಡುವುದೇ ಶೃಂಗಾರ, ಕಿವಿಗೆ ಮಹಾಂತರುಗಳ ವಚನಗಳನ್ನು ಕೇಳುವುದೇ ಶೃಂಗಾರ, ವಚನಕ್ಕೆ ಸತ್ಯವನ್ನು ನುಡಿಯುವುದೇ ಶೃಂಗಾರ, ಸಂಭಾಷಣೆಗೆ ಸದ್ಭಕ್ತರ ನುಡಿಗಡನವೇ ಶೃಂಗಾರ, ಕರಕ್ಕೆ ಸತ್ಪಾತ್ರ ದಾನವೇ ಶೃಂಗಾರ, ಜೀವಿಸುವ ಜೀವನಕ್ಕೆ ಶರಣರ ಸಮಾಗಮವೇ ಶೃಂಗಾರ. ಇವೆಲ್ಲದ ಬಾಳ್ವೆ ವ್ಯರ್ಥ ಎಂದು ನಂಬಿ ಬಂದಿರೋಳು ನಾನು. ಮದುವೆ ಕೇಳಾಗ ಎಂತ ಧೈರ್ಯ ಹೇಳ್ತಾರೆ ಅಂದರೆ, ನನ್ನ ಕಣ್ಣು, ಮನಸ್ಸು, ನಾಲಿಗೆ ಎಲ್ಲವನ್ನೂ ಶರಣರಿಗೆ ಮೀಸಲಾಗಿಟ್ಟು ಶರಣರ ಜೊತೆ ಇದ್ದು ನನ್ನ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಕ್ಕೆ ಬಂದಿದ್ದೀನಿ ಪ್ರಭುವೇ, ದಾರಿ ತಪ್ಪು ಬಂದಿಲ್ಲ. ಮುಂದೆ ಹೇಳ್ತಾನೆ, ಹಾಡುತ್ತಾ ಪಾಡುತ್ತಾ, ಹೇಳುತ್ತಾ ಕೇಳುತ್ತಾ, ನಡೆಯುತ್ತಾ ನುಡಿಯುತ್ತಾ ಶರಣರೊಡನೆ ಸರಸ ಸಮ್ಮೇಳನದಲ್ಲಿ ಇರಬೇಕೆಂದು ಬಂದಿರುವೆ. ಚನ್ನಮಲ್ಲಿಕಾರ್ಜುನ, ನೀ ಕೊಟ್ಟ ಆಯುಷ್ಯವುಳ್ಳ ನಂತರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆಯಲು ಬಂದಿರುವೆ ಅಂತ ಅದ್ಭುತವಾಗಿ ಹೇಳ್ತಾನೆ. ಸುಮ್ಮನೆ ಬಂದಿಲ್ಲ, ದಾರಿ ತಪ್ಪಿ ಬಂದಿಲ್ಲ, ನಾನು ಶರಣರ ಜೊತೆ ಕಾಲ ಕಳೆಯಕ್ಕೆ ಬಂದಿದ್ದೀನಿ. ಹಾಡೋದಕ್ಕೆ, ಪಾಡೋದಕ್ಕೆ, ಆನಂದವಾಗಿ ನಲಿಯೋದಕ್ಕೆ ಬಂದಿದ್ದೀನಿ ಗುರುವೇ, ಸುಮ್ಮನೆ ಬಂದಿಲ್ಲ. ಆವಾಗ ಪ್ರಭುದೇವರು ಹೇಳ್ತಾರೆ, ಹೇ ತಾಯಿ, ಈ ಹೆಣ್ಮಕ್ಳಂದ್ರೆ ನಮಗೆ ಭಯ ನೋಡುವ ಅಂತ. ತಾಯೇ, ನಾರಿ ಎಂದರೆ ನಮಗೆ ಭೀತಿ ಬಹಳ, ಅದರಲ್ಲೂ ಯೌವನಾವಸ್ಥೆ ಇರ್ತಕ್ಕಂತಹ ಹೆಣ್ಮಕ್ಳಂದ್ರೆ ಇನ್ನೂ ಭಯ ನಮಗೆ. ನಿಂದೇನಾದ್ರು ಲಗ್ನ ಆಗಿದೆಯಾ? ಹಿಂಗೆ ಹೇಳ್ತಾನೆ. ನೀನು ಮದುವೆ ಆಗಿದೆಯಾ? ಮದುವೆ ಆಗಿದ್ರೆ ಬಾ, ನಿನ್ನ ಪತಿಯ ಕುರು ಹೇಳು. ಮದುವೆ ಆಗಿದ್ರೆ ಇಲ್ಲಿ ಬಂದು ಕೂತ್ಕೋ, ಇಲ್ಲವಿದ್ರೆ ನೀವು ತೊಲಗು ತಾಯಿ, ಇಲ್ಲಿ ನಿನಗೆ ಜಾಗ ಇಲ್ಲ. ಮದುವೆ ಆಗದೆ ಹೋದ್ರೆ ನಿನಗೆ ಜಾಗ ಇಲ್ಲ, ತೊಲಗು ತಾಯಿ ಅಂತ. ಆವಾಗ ಮಹಾದೇವಕ್ಕೆ ಹೆದರಲ್ಲ. ಪ್ರಭುವೇ, ನನ್ನ ಮದುವೆಯ ವಿಷಯ ನಿಮ್ಗೆ ಇನ್ನೂ ಗೊತ್ತೇ ಆಗಿಲ್ವಾ? ನನ್ನ ಮದುವೆ ಜನಜನಿತವಾಗಿದೆ, ಎಲ್ಲರಿಗೂ ಪ್ರಸಿದ್ಧಿಯಾಗಿ ಗೊತ್ತಿದೆ. ಹರನೆ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ. ನಾನು ಪರಮಾತ್ಮನನ್ನೇ ಗಂಡನನ್ನಾಗಿ ಪಡಿಬೇಕು ಅಂತ ಹೇಳಿ ಜನ್ಮ ಜನ್ಮಾಂತರದಲ್ಲಿ ತಪಸ್ಸು ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಕೇಳಿದರು ಗುರುಗಳು, ನಿನಗೆ ಪತಿ ಯಾರು ಅಂದರೆ ಶಶಿಧರ ಅಂತ ಹೇಳಿದೆ ನಾನು. ಶಶಿಧರ ಅಂದರೆ ಶಿವ, ಚಂದ್ರನನ್ನು ಧರಿಸಿದವನು. ಆಗ ನನ್ನವರು ಅದಕ್ಕೆ ತಕ್ಕಂತೆ
ನನ್ನ ಏನು ಭಸ್ಮವನ್ನು ಹಚ್ಚಿದರು, ಭಸ್ಮ ಲೇಪನ ಮಾಡಿದರು, ರುದ್ರಾಕ್ಷಿಯ ಕಂಕಣ ಕಟ್ಟಿದರು. ಚನ್ನಮಲ್ಲಿಕಾರ್ಜುನನ ಸತಿಯಾಗಬೇಕು. ಓಹೋ ಹೇಳ್ತಾರೆ ಪ್ರಭುದೇವರು. ಹಾಗಾದ್ರೆ ನಿನ್ನ ಮದುವೆ ಆಗಿದ್ದು ಸತ್ಯ ಅಂತಾಯ್ತು. ಆದ್ರೆ ನಿನ್ನ ಪತಿಯ ಕುರುವನ್ನು ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಹೇಳು. ಏನೋ ಈ ಥರ ಗುಟ್ಟಾಗಿ ಹೇಳ್ಬೇಡ. ನಿನ್ನ ಪತಿ ಯಾರು? ಅವನ ಸ್ವರೂಪ ಏನು? ಅಯ್ಯೋ, ನನ್ನ ಪತಿಯ ಕುರು ಹೇಳಕ್ ನನಗ್ಯಾಕೆ ಸಂಕೋಚ? ಸಾವಿಲ್ಲದ ಸಹಜಂಗೆ ಅಲ್ಲಿ ಅವನ ಮುಂದೆ ಹೇಳಿದ್ಲು, ಸಾವಿಲ್ಲದ ಕೇಳಿಲ್ಲದ ರೂಹಿಲ್ಲದ ಚೆಲ್ವಂಗ ನುಳಿದಿನವ್ವ. ಇಲ್ಲಿ ಹೇಳ್ತಾರೆ ಅಲ್ಲಮ ಪುರೋಹಿತರಿಗೆ, ಸಾವಿಲ್ಲದ ಸಹಜಂಗೆ, ರೂಹಿಲ್ಲದ ಚೆಲ್ವಂಗೆ, ಭವವಿಲ್ಲದ ಅಭವಂಗೆ, ನಿಶ್ಚಲದ ನಿಶ್ಚಯಂಗೆ ನಾನು ಉಳಿದನಯ್ಯ. ಚನ್ನಮಲ್ಲಿಕಾರ್ಜುನನೆಂಬ ಮಹಾವಿಭುವಿಗೆ ಒಲಿದಿರುವೆ. ನನ್ನ ಗಂಡ ಚನ್ನಮಲ್ಲಿಕಾರ್ಜುನ, ಅವನು ಸಾವಿಲ್ಲದವನು, ಸಾವಿಲ್ಲದ ಸಹಜ. ಮತ್ತೆ ಅವನಿಲ್ಲ ಅಂತ ತಿಳ್ಕೊಬೇಡಿ, ಅವನಿದ್ದಾನೆ, ಸಹಜವಾಗಿದ್ದಾನೆ. ಯಾಕಂದ್ರೆ ಪ್ರಭುದೇವರು ಒಂದು ಕಡೆ ಹೇಳಿದ್ದಾರೆ, ಸಹಜದಿಂದ ನಿರಾರಂಭವಾಯಿತು, ಸಹಜದಿಂದ ನಿರಾರಂಭವಾಯಿತು. ಹಾಗೆ ಹೇಳ್ತಾರೆ ಚನ್ನಮಲ್ಲಿಕಾರ್ಜುನನೇ ಅವನೇ ವಿಭು. ವಿಭು ಅಂದ್ರೆ ದೊಡ್ಡವನು, ಅವನು ಬರೆದಿರುವೆ. ಅಂದ್ರೆ ದೇವರನಿಗೆ ಮದುವೆ ಆದ ಅಂತ ಹೇಳ್ತಾ ಇದೀಯಾ? ಓಹೋ, ಇದು ಅವಿವೇಕ ರಮಣೀಯವಾದ ಮಾತು ಅಂತಾರ. ಇದು ಮೆಚ್ಚತಕ್ಕಂಥ ಮಾತಲ್ಲ. ದೇವ್ರನ್ನ ಮದುವೆ ಆಗಕ್ಕೆ ಬರುತ್ತೆ? ದೇವ್ರ ಮದುವೆ ಆದ ಅಂದ್ರೆ ಎರಡು ದೇಹಗಳ ಕೂಟ, ಎರಡು ದೇಹಗಳಿಗೆ ಕೂಡಿಸಿ ಮಾಡಿರೋ ಮದುವೆ ಅಂತ ಹೇಳ್ತಾರೆ. ದೇವರಿಗೆ ದೇಹನೇ ಇಲ್ವಲ್ಲ ಅಂತಾರೆ ಪ್ರಭುದೇವರು. ದೇವರಿಗೆ ದೇಹನೇ ಇಲ್ಲ, ದೇವ್ರ ಮದುವೆ ಆದ್ರೆ ದೇವ್ರ ವ್ಯಕ್ತಿತ್ವ ಇಲ್ಲ, ಅವನು ಹೆಣ್ಣಲ್ಲ ಗಂಡಲ್ಲ, ಹೆಂಗ್ ಮದುವೆ ಆದ್ರೆ? ಬಹಳ ಚೆನ್ನಾಗಿ ಮಾತಾಡ್ತಾ ಇದೀಯಾ. ಆಮೇಲೆ ಶರಣರು ಅವರೆಲ್ಲ ಏನು ಬಿಟ್ಟ ಕಣ್ಣಿನಿಂದನೇ ನೋಡ್ತಾ ಇದ್ದಾರೆ. ಒಬ್ಬರು ಜೋರಾಗಿ ಉಸಿರಾಟ ಮಾಡಿದ್ರು ಕೂಡ ಕೇಳಿಸ್ಬೇಕು, ಅಷ್ಟರ ಮಟ್ಟಿಗೆ ಎಲ್ಲರೂ ಸ್ತಬ್ಧವಾಗಿ ಕೂತಿದ್ದಾರೆ. ಪ್ರಭುದೇವರು ಹೇಳ್ತಾರೆ, ಎಲ್ಲಿ ಮದುವೆ ಆಯಿತು ನಿಂದು, ಹೇಗೆ ಮದುವೆ ಮಾಡ್ಕೊಂಡೆ? ಅದೇ ಗಂಭೀರತೆಯಿಂದ ಪ್ರಭುದೇವರು ಪ್ರಶ್ನಿಸಿದ್ರು. ಆವಾಗ ಮಹಾದೇವಕ್ಕೆ ಹೇಳ್ತಾರೆ, ನನ್ನ ಮದುವೆ ಬಗ್ಗೆನೂ ಹೇಳ್ತೀನಿ ಕೇಳಿಬಿಡಿ. ಇಷ್ಟಲಿಂಗ ದೀಕ್ಷೆ ಮಾಡಿದ ಗುರುವೇ, ಗುರುಲಿಂಗ ದೇವರೇ ತೆತ್ತಿಗರಾದರು. ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಣಿಗನಾದ, ನಾನು ಮಧುವಣಿಗೆಯಾದೆ. ಮಗಳು ಅಂತಿರಲ್ಲ, ಮದುಮಗಳು ಮದುಮಗ ಅಂತಿರಲ್ಲ, ಮಧುವಣಿಗ ಮಧುವಣಿಗೆ. ಇಲ್ಲಿ ಹೇಳ್ತಾರೆ, ಗುರುಲಿಂಗ ದೇವರೇ ನನ್ನ ತಂದೆ, ತೆತ್ತಿಗಳನ್ನ ದಾರಿ ಹೇಳ್ಕೊಡ್ತಾರಲ್ಲ, ನಾನೇ ಮಧುವಣಿಗೆ, ಲಿಂಗವೇ ಮಧುವಣಿಗೆ. ಇಷ್ಟಲಿಂಗ ದೀಕ್ಷೆ ಆಗೋ ಸಂದರ್ಭದಲ್ಲೇ ನನಗೆ ಮದುವೆ ಆಗಿದೆ, ನಾನು ಮಧುವಣಿಗೆ ಅದೇ ಆನಂದ ಹೊಂದಿ ಕಣ್ಣಿನಿಂದ ಹರಿಸಿದ ಅರುಷ ಜಲವೇ ಧಾರೋದಕ. ಆ ಮದುವೆ ದಾರಿ ಹೇಳ್ತಾರಂತಲ್ಲ, ದಾರಿ ಹೇಳ್ತಾರಂತ, ನೀರು ಹಾಲು ಏನು ನೀರಿನ ಆ ಧಾರೆ ಹೇಳ್ತಾರಲ್ಲ, ಹಾಗೆ ನನಗೆ ದಾರಿ ಹೇಳ್ಕೊಟ್ರು. ಯಾವುದಂದ್ರೆ ಆನಂದಾಶ್ರು. ಅಂದ್ರೆ ಪರಮಾತ್ಮನ ಜೊತೆಗೆ ಮದುವೆ ಆಗಬೇಕಾದ್ರೆ ನನ್ನ ಇಷ್ಟಲಿಂಗವನ್ನು ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು, ಅದೇ ಧಾರೋದಕವಾಯಿತು. ಸಮಸ್ತ ಮನುಕುಲವೇ ನಿಬ್ಬಣಿಗರು, ಇಡೀ ಜಗತ್ತೇ ನನಗೆ ಏನು ಹೆಣ್ಣು ಕಳ್ಸಕ್ಕೆ ಬರಕ್ಕೆ ಹೋಗ್ತಿರಲ್ಲ ನೀವೆಲ್ಲ, ಏನಂತೀರ ಅದಕ್ಕೆ? ದಿಬ್ಬಣಿಗರು, ದಿಬ್ಬಣ ಕಳ್ಸೋದು ಅಂತ ಹೇಳ್ತಿರಲ್ಲ. ಇಡೀ ಜಗತ್ತೇ ದಿಬ್ಬಣಿಗರಾದ್ರು, ನನಗೆ ದಿಬ್ಬಣಿಗರಾದ್ರು. ಇಂಥ ಎಂದೆಂದೂ ಬಿಡಲಾರದ ಬಾಳುವೆಗೆ ನನಗೆ ಲಗ್ನ ಮಾಡಿಕೊಟ್ರು. ಆಯ್ತು, ಆ ಲಗ್ನ ಆಯ್ತಲ್ಲ, ಅವತ್ತಿನಿಂದ ಲಗ್ನ ಆದಾಗಿಂದ ಇವತ್ತಿನವರೆಗೂ ಅವ್ನ ಗಂಡ ಕಾಣಿಸ್ಕೊಂಡೇ ಇಲ್ಲ, ನನ್ನ ಜೊತೆ ಬಂದು ಮಾತಾಡೇ ಇಲ್ಲ. ಲಗ್ನ ಆಯ್ತು, ಅವನೆಲ್ಲೋ ಹೊರಟೋದ. ಅವನನ್ನು ಕೂಡಿಸ್ಕೊಡ್ರಿ, ಅವನನ್ನು ಹುಡುಕೊಡ್ರಿ ಅಂತ ನಿಮ್ಮ ಹತ್ರ ಬಂದಿರೋದು ಮಾರ ಅಂತ. ನೀವೆಲ್ಲ ನನ್ನ ಸಂಬಂಧಿಕರು, ಆ ಗಂಡ ಮದುವೆ ಮಾಡ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ದಾನೆ, ಹುಡುಕೊಡು ಅಂತ ನಿಮ್ಮ ಪಾದಕ್ಕೆ ಕೇಳೋದಕ್ಕೆ ಬಂದಿದ್ದೀನಿ ನಾನು. ಆಮೇಲೆ ಅಷ್ಟೇ ಅಲ್ಲ, ಮಹಾದೇವಿಕ ಪ್ರಭುದೇವರಿಗೆ ಇನ್ನೊಂದು ಸವಾಲು ಹಾಕ್ಬಿಡ್ತಾರೆ. ಪ್ರಭುವೇ, ಮತ್ತೆ ನಿನ್ನ ಮದುವೆ ಎಲ್ಲ ಆಯ್ತು,
ಮತ್ತೇನು ಅಡುಗೆ ಮಾಡಿಸಿದ್ರು, ಚಪ್ರ ಹಾಕಿದ್ರ ಇಲ್ವಾ, ಅದೇನು ಕೇಳ್ಬೇಡ್ರಿ. ಈಗಲೇ ಹೇಳ್ಬಿಡ್ತೀನಿ, ಅದನ್ನು ಈಗಲೇ ಹೇಳ್ಬಿಡ್ತೀನಿ. ಆ ಬೆಳಗಿನ ವಚನ ಹೇಳ್ತಾರೆ, ನೋಡ್ಬೇಕು ಅದನ್ನ. ಎಲ್ಲರೂ ಕೇಳಿ ಸಂತೋಷ ಪಡ್ತಾರೆ. ಜಲದ ಮಂಟಪದ ಮೇಲೆ ಉರಿಯ ಚಪ್ಪಲವನಿಕ್ಕಿ. ನೋಡಿ ಎಂತ ಅದ್ಭುತ. ಮಂಟಪ ಯಾವುದು? ನೀರಿಂದ. ಚಪ್ಪಲ ಹಂದ್ರ ಹಾಕಿದ್ದ ಯಾವುದು? ಬೆಂಕಿನಂತೆ. ಜಲದ ಮಂಟಪದ ಮೇಲೆ ಉರಿಯ ಚಪ್ಪಲವನಿಕ್ಕಿ ಆಲಿಕಲ್ಲ ಹಸೆಯ ಹಾಸಿ. ಆಲಿಕಲ್ ಅಂದ್ರೆ ಮಳೆ ಆಗುವಾಗ ಬೀಳ್ತವಲ್ಲ, ಆಲಿಕಲ್ ಅಂದ್ರೆ ಆಲಿನ ನೀರಿನ ಕಲ್ಲು. ಆಲಿಕಲ್ಲ ಹಸೆ ಮಳೆ ಯಾವುದು? ಆಲಿಕಲ್ಲಿಂದ. ಕಾಲಿಲ್ಲದ ಹೆಂಡತಿಗೆ ತಲೆ ಇಲ್ಲದ ಗಂಡನನ್ನು ಮದುವೆಯಾದನು. ಎಂದೆಂದಿಗೂ ಬಿಡದ ಬಾಳುವೆಗೆ ಕೊಟ್ಟರೆನ್ನ ಚನ್ನಮಲ್ಲಿಕಾರ್ಜುನನೆಂಬ ಗಂಡಂಗೆನ ಮದುವೆ ಮಾಡಿದರು. ಈ ಗಂಡದಿರು ಈ ಹೆಂಡತಿರು ಅಡರ್ತಿರ್ತಾರೆ. ಹೌದಿಲ್ಲ? ಯಾವಾಗ ಒಂದೇ ಕಡೆ ಇರ್ತೀರ, ನಿನಗೆ ತಲೆಗೆಲೆ ಕೆಟ್ಟೈತೆ ಅಂತೀರಿ. ಹೌದಿಲ್ಲ? ಅವ್ನು ಯಾವಾಗ ನಿನ್ನ ಜೊತೆಗೆ ಓಡಾಡ್ತಿದ್ದಾದ್ರೆ ನೀನು ತಲೆ ಕೆಟ್ಟೈತೆ, ನಾವು ಹುಡುಗಿ ಏನೋ ಹುಚ್ಚಿಚ್ಚಿರೋ ನೋಡ ಕಳಿಸ್ರಿ ಅವನು. ಅದಕ್ಕೆ ಕರಿಯೋದು ಕಳಿಸೋದು ಮಾಡ್ತಿರ್ತೀರಲ್ಲ. ಆಮೇಲೆ ಆಷಾಢ ಮಾಸ ಅಂತ ಒಂದು ತಿಂಗಳು ಶೂನ್ಯ ಗಿನ್ಯ ಏನೋ ಮಾಡ್ತಿರ್ತೀರಲ್ಲ. ಇಲ್ಲಿ ಯಾವ ಶೂನ್ಯ ಮಾಸನೂ ಇಲ್ಲ, ಎಂದೆಂದೂ ಆಗಲದ ದಾಂಪತ್ಯ ಇರಲು. ಯಾಕೆಂದ್ರೆ ಕಾಲಿಲ್ಲದ ಹೆಂಡತಿ, ತಲೆ ಇಲ್ಲದ ಗಂಡ. ಇಂಥ ಅದ್ಭುತವಾಗಿದೆ. ಜಲದ ಮಂಟಪ, ಉರಿಯ ಚಪ್ಪಲ, ಆಲಿಕಲ್ಲ ಹಸೆ. ಆ ಪ್ರಭುದೇವರು ಅಂತಾರೆ, ಇವೆಲ್ಲ ಬೆಳಗಿನ ಮಾತು ಬೇಡ ಅಂತಾರೋ. ಇವೆಲ್ಲ ಬೆಳಗಿನ ಮಾತು ಬೇಡ, ಬಿಡಿಸಿ ಹೇಳೋದೇನು. ನೀನು ಬೆಳಗ್ಗೆ ನಮಗೆ ಬೇಕಾಗಿಲ್ಲ, ತಿಳಿಯೋಂಗೆ ಹೇಳವ ಅಂತಾರೆ. ಅವಾಗ ಹೇಳ್ತಾರೆ, ಆ ಜಲದ ಮಂಟಪದ ಮೇಲೆ, ಅಂದ್ರೆ ಜಲ ಅಂದ್ರೆ ಭಕ್ತಿಯ ಸಂಕೇತ. ಜಲ ಅಂದ್ರೇನು? ಭಕ್ತಿಯ ಸಂಕೇತ. ಭಕ್ತಿಯ ಜಲದ ಮೇಲೆ ಉರಿಯ ಚಪ್ಪಲವನಿಗೆ ಜ್ಞಾನದ ಸಂಕೇತ. ಬೆಂಕಿ ಅವರ ಸಂಕೇತ? ಜ್ಞಾನದ ಸಂಕೇತ. ಆಲಿಕಲ್ಲು ಅಂದ್ರೆ ಸದಾಚಾರದ ಸಂಕೇತ. ನೀವು ಯಾವಾಗಲೂ ನೋಡಿರ್ಬೇಕಾದ್ರೆ ಒಳ್ಳೆ ಕೆಲಸ ಮಾಡೋರಲ್ಲಿ ಬಹಳ ಅಂಟು ನಂಟು ಜಗಳ ಏನಿರಲ್ಲ, ಗೊತ್ತಾಯ್ತಲ್ಲ. ಅದಕ್ಕೆ ಶಂಕರಾಚಾರ್ಯರು ಕೂಡ ಒಂದು ಮಾತಾಡ್ತಾರೆ, ಬಹಳ ಅದ್ಭುತವಾದ ಮಾತಾಡೋದು. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಅಂದ್ರೆ ಎಲ್ಲಿ ಸದ್ಗುಣ ಇರ್ತದೆ ಅದು ಜಗಳ ಇರಲ್ಲ. ಸದಾಚಾರ ಇದ್ದಲ್ಲಿ, ಈಗ ನೋಡಿ ಪ್ರವಚನ ಹೇಳ್ತೀವಿ, ನೀವು ಕೇಳ್ತೀರಿ, ನಾನು ಮಾಮನೆಗೆ ಹೋಗ್ತೀನಿ, ನೀವು ನಿಮ್ಮನೆಗೆ ಹೋಗ್ತೀರಿ. ನಾಳೆ ಚಿಂತೆ ಇಲ್ಲ. ಇದೇ ಅಕಸ್ಮಾತ್ ಒಂದು ಆರ್ಕೆಸ್ಟ್ರಾ ಇಟ್ಟರೆ ಅಂತ ಇಟ್ಕೊಳ್ಳಿ, ಅವ್ರನ್ನ ಕರೆಸ್ಬೇಕಾದ್ರೆ ನೀವು ಎಷ್ಟೋ ಸಾಹಸ ಮಾಡ್ಬೇಕು. ಒಂದು 50,000 ಲಕ್ಷನೋ 1.5 ಲಕ್ಷನೋ 2 ಲಕ್ಷನೋ ಕೂಡಿಸ್ಬೇಕು. ಆ ಕೂಡಿಸ್ಮೇಲೂ ನನ್ನನ್ನು ವೇದಿಕೆ ಮೇಲೆ ಕರೀಲಿಲ್ಲ ಅಂತ ಜಗಳ ತೆಗಿರ್ತಾನೆ. ನಮ್ಮನ್ನ ಯಾಕೆ ಕರೀಲಿಲ್ಲ, ಏನು ನಾವೇನು ದುಡ್ಡು ಕೊಟ್ಟಿಲ್ಲ. ಎಲ್ಲಿ ದುಸ್ಸಂಗ ಇರ್ತದೆ ಅಲ್ಲಿ ಜಗಳ ಜಾಸ್ತಿ ಇರ್ತದೆ, ಕ್ಯಾಕಿ ಹೊಡೆದಿರ್ತದೆ, ಕೂಗಾಡೋದಿರ್ತದೆ. ಇಲ್ಲಿ ಆಲಿಕಲ್ ಅಂದ್ರೆ ಇಲ್ಲಿ ಆಲಿಕಲ್ ಕರ್ಕೋಗ್ಬಿಡುತ್ತಲ್ಲ. ಹಂಗೆ ಸದಾಚಾರ ಸತ್ಕ್ರಿಯೆಗಳು ಯಾವತ್ತೂ ಬಂಧನ ಅಲ್ಲ. ಹಾಗಾದ್ರೆ ಕಾಲಿಲ್ಲದ ಹೆಂಡತಿ, ತಲೆ ಇಲ್ಲದ ಗಂಡ ಅಂದ್ರೆ ಏನು ಅಂದ್ರೆ, ಕಾಲಿಲ್ಲದ ಹೆಂಡತಿ ದುಷ್ಕ್ರಿಯೆ ಅನ್ನುವಂಥ ಕಾಲಿಲ್ಲ ಜೀವಾತ್ಮನಿಗೆ. ಮಹಾದೇವಿಕನ ಆತ್ಮನಿಗೆ ದುಷ್ಕ್ರಿಯೆಗಳು, ದುಶ್ಚಟಗಳನ್ನು, ದುರ್ಗುಣಗಳನ್ನು ಕಾಲಿಲ್ಲ. ಆ ಪರಮಾತ್ಮನಿಗೆ ವೃತ್ತಿ ಜ್ಞಾನ ತಲೆ ಇಲ್ಲ. ಈ ಗಂಡಸರಿಗೆ ತಲೆ ಇರ್ತದೆ, ವೃತ್ತಿ ಜ್ಞಾನ, ನಾನು ಗಂಡು, ನಾನು ಹೆಣ್ಣು, ನಾನು ಶ್ರೀಮಂತ, ನಾನು ಬಡವ ಅನ್ನೋ ಪ್ರಜ್ಞೆ ಇರ್ತದೆ. ಪರಮಾತ್ಮನಿಗೆ ಯಾವುದೂ ಇಲ್ಲ. ಆದ್ರಿಂದ ಕಾಲಿಲ್ಲದ ಹೆಂಡತಿ, ತಲೆ ಇಲ್ಲದ ಗಂಡ, ಇಂಥವ್ರಿಗೆ ನನ್ನ ಮತ್ತೆ ಲಗ್ನ ಮಾಡಿಕೊಟ್ರಪ್ಪ ಪ್ರಭುವೇ, ಸಾಮಾನ್ಯ ಅಲ್ಲ. ನೀನು ನನ್ನನ್ನು ಆ ಪರಮಾತ್ಮನೊಂದಿಗೆ ಕೂಡಿಸು ಅಂತ ಕೇಳಕ್ಕೆ ಬಂದಿದ್ದೀನಿ ಅಂತ ಅಂದಾಗ ಪ್ರಭುಗೆ ಆಶ್ಚರ್ಯ ಆಗುತ್ತೆ. ಆಕೆಯ ಬೆಳಗು, ಆಕೆಯ ಜ್ಞಾನಕ್ಕೆ ಪ್ರಭುದೇವರು ಒಳಗೊಳಗೆ ಸಂತೋಷ ಆಗ್ತಾ ಇದೆ. ಆದರೆ ಅದನ್ನು ವ್ಯಕ್ತಪಡಿಸಲ್ಲ. ಗಂಭೀರವಾಗಿ ಕೂತಿದ್ದಾರೆ, ಬಿಗಿಯಾಗಿ ಕೂತ್ಬಿಟ್ಟಿದ್ದಾರೆ. ಹಂಗೆ ಕೂತ್ಕೊಳ್ಳಿ ಅವರು, ಗೊತ್ತಾಯ್ತಲ್ಲ. ನಾಳೆ ತನಕ ಹಂಗೆ ಕೂತಿರ್ಲಿ ಅವರು. ನಾಳೆ
ಮುಂದಿನ ವಿಚಾರವನ್ನು ನೋಡೋಣ. ಯಾಕಂದ್ರೆ ಬಹಳ ದೊಡ್ಡದಿದೆ ಅದು. ಮಹಾದೇವಿಕ ಪ್ರಭುದೇವರ ಸಂವಾದ ಅದೇನು ಸಾಮಾನ್ಯ ಇಲ್ಲ. ಆದ್ರಿಂದ ಬಹಳ ದೊಡ್ಡದಿದೆ. ನೋಡಿ, ಊರಲ್ಲಿ ಕರೆಂಟ್ ಬಂದಿದೆ ಇಲ್ವಾ? ಪರವಾಗಿಲ್ಲ, ಕರೆಂಟ್ ಇಲ್ವೇನೋ. ಅದು ಫ್ಯಾನ್ ಹಾಕಿ, ಅದಕ್ಕೆ ನಾನು ಫ್ಯಾನ್ ಹಾಕಂತ ಹೇಳಿರ್ಲಿಲ್ಲ. ಬಹಳ ಸಂತೋಷ. ಅದಕ್ಕೆ ಕರೆಂಟ್ ಇಲ್ದಿದ್ರು ಇವತ್ತು ಬಂದಿದೆ. ಪ್ರವಚನ ನಡೆಯಿತು ಇಲ್ಲ ಅಂದ್ಕೊಂಡಿದ್ವಿ, ನಡೆದಿದೆ. ಇವತ್ತೊಂದು ಕಾರ್ಯಕ್ರಮ, ಅದು ನಮ್ಮ ಟ್ರಸ್ಟಿ ಆರೋಗ್ಯವ್ರ ಕಡೆಯಿಂದ ಬಂದಂತ ಕಾರ್ಯಕ್ರಮ. ಅದಕ್ಕೆ ಹೇಳಿದೆ ನಾನು, ಹಿಂಗೆ ಮನ್ಗುಡಿಯವರ ತಡಿ ಕೇಳ್ತಿರ್ತಾವ, ಇಲ್ಲರಪ್ಪ ದಯಮಾಡಿ ನಿಮ್ಮನ್ನ ಆದಷ್ಟು ಬೇಗ ಬಿಡ್ತೀವಿ. ಮುರುಘಾಮಠ ಶ್ರೀಗಳು ಬರೋರಿತ್ತು, ಅದಕ್ಕೆ ಅವಾಗಿನ್ನೂ ಬಂದಿರಲಿಲ್ಲ. ನಾನು ಬೇಗ ಆಶೀರ್ವಾದ ಪಟ್ಟು ಬಂದ್ಬಿಟ್ಟೆ. ಅದಕ್ಕೆ ನೀವೆಲ್ಲ ಬಂದಿದ್ದೀರಿ, ಕೇಳಿದ್ದೀರಿ. ಇನ್ನು ಶ್ರೀಶೈಲಕ್ಕೆ ಹೋಗ್ತಕ್ಕಂಥವ್ರಿಗೆ ಎಷ್ಟು ದಿವಸ ಸಮಯ ಹೋಯಿತು? 26ನೇ ತಾರೀಕು. ಬಹಳ ಅಂದ್ರೆ 27ನೇ ತಾರೀಕು ಅವಕಾಶ ಕೊಡ್ಬೋದು. 28, 2 ದಿವಸ ವಿಸ್ತರಣೆ ಮಾಡ್ಬೋದು. ಆದ್ರೆ ಬೇಗ ಬೇಗ ಬರ್ಸಿದ್ರೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಎಷ್ಟು ಜನ ಬರ್ತೀವಿ, ಆಮೇಲೆ ಬರ್ತೀವಿ ಅಂತಂದ್ರೆ ಬಸ್ ಮಾಡೋಕ್ಕಾಗಲ್ಲ. ಆಮೇಲೆ ಒಂದು 10 ಜನ 20 ಜನ ಕೊಡ್ತೇವೆ ಅಂದ್ರೆ ಮಾಡೋಕ್ಕಾಗಲ್ಲ. ಒಂದೊಂದು ಬಸ್ ಕಂಪ್ಲೀಟ್ ಆದರೆ ಆ ಬಸ್ ಮಾತ್ರ ತಗೊಂಡು ಹೋಗೋಕ್ಕಾಗತ್ತೆ. ಒಂದೇ ಬಸ್ ಆಗಲಿ, 2ನೇ ಬಸ್ ಆಗಲಿ, ಸೋಮವಾರದೊಳಗಡೆ, ಮಂಗಳವಾರದೊಳಗಡೆ ಹೆಸರು ಬರ್ಸ್ಬಿಟ್ಟು ಬೇಗ ಬೇಗ ನಿಮ್ಮ ಸೀಟನ್ನು ಕಾಯ್ದಿರಿಸ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ, ಬೇರೆ ದೂರದಿಂದ ಬರ್ತಕ್ಕಂಥವ್ರು ಆಮೇಲೆ ಹಳಹಳಿ ಮಾಡ್ಕೊತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ಲಿಲ್ಲ. ಇಲ್ಲ, ಆ ಥರ ಯಾರು ಹಳಹಳಿ ಮಾಡ್ಕೋಬೇಡಿ. ಇನ್ನು ಕೆಲವರು ನಮ್ಮ ಹೆಲಿಕಾಪ್ಟರ್ ನಿಲಮಂಜೆ ಹೇಳ್ತಾ ಇದ್ರು, ನಮ್ಮನ್ನು ಕದಳಿ ಬಲ ಇದ್ದಿದ್ರು ಬರ್ತಿದ್ವಿ. ಇಲ್ಲಮ್ಮ, ಅವ್ರು ಕದಳಿ ಬಲಕ್ಕೆ ಹೋದ್ರೂ ಬರ್ತಿರ್ಲಿಲ್ಲ. ಯಾಕಂದ್ರೆ ಕದಳಿ ಬಲ ಕರ್ಕೊಂಡು ಹೋಗ್ಬೇಕಂದ್ರೆ 4 ದಿವಸ ಬೇಕಾಗಿತ್ತು, 3 ದಿವಸಕ್ಕೆ ಮುಗ್ಸಕ್ಕಾಗಲ್ಲ ಅವಾಗ. ಯಾಕಂದ್ರೆ ಅಲ್ಲಿ ಒಂದು ರಾತ್ರಿ ವಸತಿ ಮಾಡಲೇಬೇಕು ಕದಳಿ ಬಂದಂಗೆ. ಮತ್ತೆ ಕದಳಿ ಬಂದ ಬಿಡ್ತಾನೂ ಇಲ್ವಂತ. ಈಗ ಒಂದು 3-4 ವರ್ಷದಿಂದ 5-6 ವರ್ಷದಿಂದ ಅಲ್ಲಿ ಬಿಡ್ತಾನೂ ಇಲ್ಲ ಅಂತ ಹೇಳಿ ಸುದ್ದಿ ಬಂದಿದೆ. ಅದಕ್ಕೆ ಈ ಸಾರಿ ಕದಳಿ ಬನ್ನ ಇಲ್ಲ. ಪಾತಾಳ ಗಂಗೆವರೆಗೂ ಮಹಾದೇವಿಕ ಅನುಷ್ಠಾನ ಮಾಡಿದ ಗುಹೆವರೆಗೂ ಕರ್ಕೊಂಡು ಹೋಗ್ಬೋದು. ಅಲ್ಲಿ ಒಂದು ದೋಣಿ ಯಾತ್ರೆ ಕೂಡ ಇರುತ್ತೆ ಅಂತ ಅನಿಸುತ್ತೆ ನದಿ ಒಳಗೆ. ಅದೆಲ್ಲ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಅದಕ್ಕೆ ಆದಷ್ಟು ಬೇಗ ಬೇಗ ಹೆಸರನ್ನು ಕೊಟ್ಟು ನಿಮ್ಮ ಸೀಟನ್ನು ಕಾದಿರಿಸಿಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ, ಮತ್ತೆ ವಚನ ಸ್ಪರ್ಧೆಗೆ ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದಾರೆ. ಭಾನುವಾರ ದಿವಸ 25ನೇ ತಾರೀಕು 9 ಗಂಟೆಗೆ 3 ಗ್ರೂಪ್ಗಳಲ್ಲಿ 1ರಿಂದ 4ನೇ ತರಗತಿ, 5ರಿಂದ 7ನೇ ತರಗತಿ, 8ರಿಂದ 10ನೇ ತರಗತಿವರೆಗೆ ಆ ಕಾರ್ಯಕ್ರಮ ನಡೆಯುತ್ತೆ. ಈಗಾಗಲೇ 30 ಜನರ ಮೇಲೆ ಒಂದು 30-35-40 ಜನ ಮಕ್ಕಳ ಹೆಸರು ಕೊಟ್ಟಿರ್ಬೋದು. 53 ಜನ ಮಕ್ಕಳ ಹೆಸರು ಕೊಟ್ಟು 50 ಹೊಡೆದ್ರಲ್ಲ, ಬಹಳ ಸಂತೋಷ ಮಕ್ಕಳೇ. ನೀವೇನು ಬರೀತೀರಾ ಅನ್ನೋದು ಮುಖ್ಯ ಅಲ್ಲ, ಬಂದು ಬರೀತೀರಾ ಅನ್ನೋದೇ ಬಹಳ ಮುಖ್ಯ. 53 ಜನ ಮಕ್ಕಳ ಹೆಸರು ಕೊಟ್ಟಿದ್ದಾರೆ. ಮತ್ತು ಬಹುಮಾನ ಕೊಡೋರು ಕೂಡ ಒಳ್ಳೊಳ್ಳೆ ಬಹುಮಾನ ಕೊಡ್ತಾ ಇದ್ದಾರೆ. ಅದಕ್ಕೆ ಆದಷ್ಟು ಬೇಗ ಇನ್ನೂ ಹೆಸರು ಕೊಡೋರು ಕೊಟ್ಟು ಆ ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ. ಇಲ್ಲಿಯವರೆಗೆ ಪರಮ ಪೂಜ್ಯರು ಅಕ್ಕಮಹಾದೇವಿಯವರ ಒಂದು ಅನುಭವ ಮಂಟಪದ ದಿವ್ಯ ದರ್ಶನವನ್ನ ನಮಗೆಲ್ಲ ಬಹಳ ಚೆನ್ನಾಗಿ ಸ್ಪಷ್ಟಪಡಿಸಿಕೊಟ್ರು.